ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 22 ವಿಶ್ವ ಭೂಮಿ ದಿನ. ಪ್ರಪಂಚದಾದ್ಯಂತ ಈ ದಿನವನ್ನು ಆಚರಿಸುವುದಕ್ಕೆ ಪರಿಸರ ಪ್ರೇಮಿಗಳು ಕಾತರದಿಂದ ಇದ್ದಾರೆ. ಪೋರ್ಟೋರಿಕಾ ದೇಶದ ಜೀವಶಾಸ್ತ್ರಜ್ಞರು ಈ ಬಾರಿ ತಮ್ಮದೇ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದು ಅಮೆರಿಕದ ಪೋರ್ಟೋರಿಕಾ ದ್ವೀಪ. ಇಲ್ಲಿ ಎಲ್ಯಂಕ್ ಎಂಬ ಅರಣ್ಯವಿದೆ. ಇವರು ಇಲ್ಲಿನ ಜೀವಶಾಸ್ತ್ರಜ್ಞರು. ಯುಎಸ್ ಫಿಶ್ ಅಂಡ್ ವೈಲ್ಡ್ ಲೈಫ್ ಸರ್ವಿಸ್ ಹೆಸರಿನಲ್ಲಿ ಗಿಳಿಗಳನ್ನು ಸಂರಕ್ಷಿಸುವ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಈ ಬಾರಿಯ ವಿಶ್ವ ಭೂದಿನಕ್ಕೆ ಅರ್ಥವನ್ನು ಕಲ್ಪಿಸಬೇಕು ಅಂತ ಇವರು 10 ಗಿಳಿಗಳನ್ನು ಬಂಧಮುಕ್ತಗೊಳಿಸಿದ್ದಾರೆ. ಪ್ರತಿಯೊಂದು ಹಕ್ಕಿಗೂ ಟ್ರ್ಯಾಕಿಂಗ್ ಕಾಲರ್ ಮತ್ತು ಏಂಟೆನಾವನ್ನು ಅಳವಡಿಸಲಾಗಿದೆ. ಇದು ಮತ್ತಷ್ಟು ಅಧ್ಯಯನಕ್ಕೆ ಪೂರಕವಾಗಲಿದೆ. ವಿಶ್ವದಲ್ಲಿ ಅಳಿವಿನಂಚಿನಲ್ಲಿರುವ ಪಕ್ಷಿಗಳಲ್ಲಿ ಗಿಳಿಗಳು ಕೂಡ ಒಂದು ಎಂದು IUCN ತನ್ನ ಅಧ್ಯಯನದಲ್ಲಿ ತಿಳಿಸಿದೆ. ಅವತ್ತು 2017 ಮರಿಯಾ ಚಂಡಮಾರುತವು ಪೋರ್ಟೋರಿಕೋವನ್ನು ಪಳಿಸಿಬಿಡ್ತು. ಹವಾಮಾನದಲ್ಲಿನ ಬದಲಾವಣೆಯಿಂದಾಗಿ ಮಳೆಯು ಎಂದಿಗಿಂತ 5 ಪಟ್ಟು ಹೆಚ್ಚು ಸುರಿದಿತ್ತು. 3000 ಜನರು ಇದರಿಂದ ಪ್ರಾಣ ಕಳ್ಕೊಂಡ್ರು. ಮರಿಯಾ ಚಂಡಮಾರುತ ಬರೋದಕ್ಕೆ ಮುಂಚೆ ಒಂದಷ್ಟು ಗಿಳಿಗಳನ್ನು ಇವರು ಅರಣ್ಯ ಸೇರಿಸಿದ್ರು. ಆದ್ರೆ ಆವತ್ತಿನ ಪ್ರವಾಹದ ತೀವ್ರತೆಯ ಕಾರಣಕ್ಕೆ ಸಿಬ್ಬಂದಿಗೆ ಅರಣ್ಯ ತಲುಪೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕೆಲವೊಂದಷ್ಟು ಚಂಡಮಾರುತದಿಂದ ಸತ್ತೋಯ್ತು. ಇನ್ನು ಕೆಲವು ಹಸಿವಿನಿಂದ ಸತ್ತವು. ಇದೇ ಅವುಗಳು ಕಣ್ಮರೆಯಾಗೋದಿಕ್ಕೆ ಕಾರಣ. ಗಿಳಿಗಳ ಸಂಖ್ಯೆಯನ್ನು ಮರುಸ್ಥಾಪಿಸುವ ಕಾರ್ಯ ಮುಂದುವರೆದಿದೆ. ಬ್ರೆಜಿಲ್ನಲ್ಲೂ ಅಲ್ಲಿನ ಮಕಾವುಗಳ ಸಂಖ್ಯೆಯು ಕ್ಷೀಣಿಸುತ್ತಿದೆ. ಹೀಗಾಗಿ ಪೋರ್ಟೋರಿಕಾದ ತಂತ್ರವನ್ನೇ ಅಲ್ಲಿಯೂ ಬಳಸಲಾಗುತ್ತಿದೆ. ಏನೇ ಆಗಲಿ, ಮುಗಿಲೆತ್ತರಕ್ಕೆ ಹಾರಿದ ಗಿಣಿಗಳು ತಮ್ಮ ಬಳಗವನ್ನು ಕೂಡಿಕೊಂಡು ತಮ್ಮದೇ ಭಾಷೆಯಲ್ಲಿ ಖುಷಿ ಹಂಚಿಕೊಳ್ಳುತ್ತಿವೆ. ಅಳಿವಿನಂಚಿನಲ್ಲಿರುವ ಈ ಗಿಳಿಗಳನ್ನು ಸಂರಕ್ಷಿಸಿ ಅವುಗಳನ್ನು ಸ್ವತಂತ್ರಗೊಳಿಸುವ ಇವರ ಕಾರ್ಯ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು. ಈ ಮೂಲಕ ಈ ಬಾರಿಯ ವಿಶ್ವ ಭೂಮಿ ದಿನಕ್ಕೆ ಮತ್ತಷ್ಟು ಅರ್ಥ ಬಂದಿದೆ.